ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ನಾಗರ ಪಂಚಮಿ ಅಂದರೆ ಶ್ರಾವಣ ಮಾಸದ ಪಂಚಮಿ ಎಂದು. ನಾಗರ ಪಂಚಮಿ ಮುಗಿದ ಮೇಲೆ ಮಾರನೇ ದಿನ ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಎಂದು ಶಿರಿಯಾಳ ಷಷ್ಠಿ ಎಂದು ಆಚರಿಸುತ್ತಾರೆ. ಇದನ್ನು ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು 5 ವರ್ಷಗಳವರೆಗೆ ಶಿರಿಯಾಳ ಷಷ್ಠಿ ವ್ರತವನ್ನು ಆಚರಣೆ ಮಾಡಬೇಕು. ಶಿರಿಯಾಳ ಷಷ್ಠಿ ಎಂದರೆ ಶಿವ ಪಾರ್ವತಿಯರ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಶಿರಿಯಾಳ ಷಷ್ಠಿ ಕುರಿತು ಒಂದು ಕತೆ ಪುರಾಣದಲ್ಲಿ ಬರುತ್ತದೆ. ಒಬ್ಬ ರಾಜ ಇದ್ದ. ಅವನು ಊರಿನ ಪ್ರಜೆಗಳಿಗೆಲ್ಲ ಒಂದು ಕೆರೆಯನ್ನು ಕಟ್ಟಿಸಿದ್ದ. ಮೊದಲು ಕೆರೆಯಲ್ಲಿ ತುಂಬ ನೀರು ಬಂದು ಚೆನ್ನಾಗಿರುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಆ ಕೆರೆಯ ನೀರೆಲ್ಲ ಬತ್ತಿ ಒಣಗಿ ಹೋಗುತ್ತದೆ. ಆಗ ಒಬ್ಬ ಪಂಡಿತರಲ್ಲಿ ಹೋಗಿ ಕೇಳಿದಾಗ, ಒಂದು ಜೀವವನ್ನು ಬಲಿ ಕೊಟ್ಟರೆ ಪುನಃ ಕೆರೆ ತುಂಬುತ್ತದೆ ಎಂದು ಹೇಳುತ್ತಾರೆ. ಅದಕ್ಕೆ ರಾಜ ಯಾರನ್ನು ಬಲಿ ಕೊಡಬೇಕು ಎಂದು ಯೋಚನೆ ಮಾಡುತ್ತಿರುವಾಗ ತನ್ನ ಮೊಮ್ಮಗನನ್ನೇ ಬಲಿ ಕೊಟ್ಟರಾಯಿತು ಎಂದು ಯೋಚನೆ ಮಾಡಿ ತನ್ನ ಸೊಸೆಗೆ ಉಪಾಯ ಮಾಡಿ ತವರು ಮನೆಗೆ ಕಳುಹಿಸಿಕೊಡುತ್ತಾನೆ. ಅವಳ ಮಗನನ್ನು ಅಂದರೆ ತನ್ನ ಮೊಮ್ಮಗನನ್ನು ತನ್ನ ಬಳಿಯೇ ಇರಿಸಿಕೊಂಡಿರುತ್ತಾನೆ. ನಂತರ ರಾಜ ತನ್ನ ಸೊಸೆ ತವರು ಮನೆಗೆ ಹೋದ ಮೇಲೆ ತನ್ನ ಮೊಮ್ಮಗನನ್ನು ಆ ಕೆರೆಯ ಮಧ್ಯದಲ್ಲಿ ಕರೆದುಕೊಂಡು ಹೋಗಿ ಕೆರೆಯಲ್ಲಿದ್ದ ಸ್ವಲ್ಪ ನೀರಿನಲ್ಲೇ ಅವನನ್ನು ಮುಳುಗಿಸಿ ಮನೆಗೆ ಬಂದು ಬಿಡುತ್ತಾನೆ. ಮಾರನೇ ದಿನ ನೋಡುವಷ್ಟರಲ್ಲಿ ಕೆರೆಯೆಲ್ಲ ಮೊದಲಿನಂತೆ ತುಂಬಿ ತುಳುಕುತ್ತದೆ. ಪ್ರಜೆಗಳೆಲ್ಲರೂ ತುಂಬ ಸಂತೋಷಪಡುತ್ತಾರೆ. ಸ್ವಲ್ಪ ದಿನಗಳ ನಂತರ ರಾಜನ ಸೊಸೆಯು ಗಂಡನ ಮನೆಗೆ ವಾಪಸ್ ಬರುತ್ತಾಳೆ. ತನ್ನ ಮಗ ಎಲ್ಲಿ ಎಂದರೆ ಯಾರೂ ಮಾತನಾಡುವುದಿಲ್ಲ. ಕೊನೆಗೆ ಊರೆಲ್ಲ ಅಲೆದಾಡಿ ತನ್ನ ಮಗ ಎಲ್ಲಿ ಕಾಣುತ್ತಿಲ್ಲ ಎಂದು ಎಲ್ಲ ಕಡೆ ಹುಡುಕಾಡುತ್ತಿರುವಾಗ ಅಲ್ಲಿಯ ಜನರು ಅವಳಿಗೆ ವಾಸ್ತವ ಸಂಗತಿಯನ್ನು ಹೇಳುತ್ತಾರೆ. ಅಂದರೆ, ನಿಮ್ಮ ಮಾವ ನಿನ್ನ ಮಗನನ್ನು ಬಲಿ ಕೊಟ್ಟಿದ್ದಾನೆ, ಅದಕ್ಕೆ ಕೆರೆ ತುಂಬಿದೆ ಎಂದು ಹೇಳಿದಾಗ ಸೊಸೆಯು ಅಳುತ್ತಾ ಮಾವನಿಗೆ ಬೈದು, ನನ್ನ ಮಗನಿಲ್ಲದೆ ನಾನು ಬದುಕಲಾರೆ ಎಂದು ಅಳುತ್ತಾ ಕೆರೆಯ ದಂಡೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ಅಲ್ಲಿ ಶಿವನನ್ನು ಕುರಿತು ಬೇಡಿಕೊಳ್ಳುತ್ತಾ ಜೋರಾಗಿ ಅಳುತ್ತಾ, ತನ್ನ ಮಗನಿಲ್ಲದೆ ತಾನು ಬದುಕಲಾರೆ, ದಯಮಾಡಿ ನನ್ನ ಮಗನನ್ನು ಬದುಕಿಸಿಕೊಡು, ಇಲ್ಲದಿದ್ದರೆ ನಾನು ಈ ಕೆರೆಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡುತ್ತೇನೆ ಎಂದು ಪರಿಪರಿಯಿಂದ ರೋಧಿಸುತ್ತಾಳೆ. ಅದಕ್ಕೆ ಶಿವನು ಪ್ರತ್ಯಕ್ಷನಾಗಿ ಏನಾಯಿತು ಎಂದು ಅವಳನ್ನು ಕೇಳಿದಾಗ ರಾಜನ ಸೊಸೆಯು ಶಿವನಿಗೆ ತನ್ನ ಮಾವನು ತನ್ನ ಮಗನನ್ನು ಬಲಿ ಕೊಟ್ಟಿರುವುದಾಗಿಯೂ ಅವನಿಲ್ಲದೆ ತಾನು ಬದುಕಲಾರೆನು ಎಂದು ಶಿವನಿಗೆ ಹೇಳುತ್ತಾಳೆ. ಹಾಗೂ ತನ್ನ ಮಗನನ್ನು ಈಗಿಂದೀಗಲೇ ಬದುಕಿಸಿಕೊಡು ಎಂದು ಪ್ರಾರ್ಥಿಸಿದಾಗ ಶಿವನು ತನ್ನ ಭಕ್ತೆಯ ಕೋರಿಕೆಯಂತೆ ಅವಳ ಮಗನನ್ನು ಬದುಕಿಸಿಕೊಡುತ್ತಾನೆ. ಶಿವನಿಂದ ಬದುಕಿ ಬಂದ ಈ ಮಗುವಿನ ಹೆಸರು ಸಿರಿಯಾಳೆ ಎಂದು. ತನ್ನ ಮಗನನ್ನು ಬದುಕಿಸಿಕೊಟ್ಟಿದ್ದಕ್ಕೆ ರಾಜನ ಸೊಸೆಯು ಶಿವಪಾರ್ವತಿಯರ ಪೂಜೆಯನ್ನು ಬಹಳ ಭಕ್ತಿಯಿಂದ ಮಾಡಿ ಸಂತೋಷದಿಂದ ಇರುತ್ತಾರೆ. ಆದ್ದರಿಂದ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಶಿವಪಾರ್ವತಿಯರ ಪೂಜೆ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗಿ ಮುಂದೆ ಮಕ್ಕಳು ಅಕಾಲ ಮೃತ್ಯುವಿಗೆ ಈಡಾಗದೆ ಶಿವಪಾರ್ವತಿಯರ ಅನುಗ್ರಹದಿಂದ ಆಯುಷ್ಯವಂತ ಆರೋಗ್ಯವಂತರಾಗಿ ದೀರ್ಘಕಾಲ ಬಾಳಿ ಸುಖ ಸಂತೋಷದಿಂದ ಇರುತ್ತಾರೆ. ಆದ್ದರಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಎಂದು ಮಕ್ಕಳಿದ್ದವರ ಮನೆಗೆ ಹೋಗಿ ಮೊದಲನೇ ವರ್ಷ 5 ಮನೆಗೆ ಮೊಸರನ್ನ, ಶಾವಿಗೆ ಪಾಯಸ, ಉಪ್ಪಿನಕಾಯಿ ಈ 3 ಬೀರಿಸಿ ಬರಬೇಕು. 2ನೇ ವರ್ಷ ಮೊಸರನ್ನ, ಉಪ್ಪಿನಕಾಯಿ, ಶಾವಿಗೆ ಪಾಯಸ ಹಾಗೂ ಗಿಲಗಂಚಿ ಇವುಗಳನ್ನು 10 ಮನೆಗೆ ಬೀರಿಸಿ ಬರಬೇಕು. 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷ ಇದನ್ನೇ ಅಂದರೆ ಮೊಸರನ್ನ, ಉಪ್ಪಿನಕಾಯಿ, ಶಾವಿಗೆ ಪಾಯಸ, ಗಿಲಗಂಚಿಯನ್ನು ಬೀರಿಸಿ ಬರಬೇಕು. ಮೊದಲನೇ ವರ್ಷ 5 ಮನೆಗೆ, 2ನೇ ವರ್ಷ 10 ಮನೆಗೆ, 3ನೇ ವರ್ಷ 15, 4ನೇ ವರ್ಷ 20 ಹಾಗೂ 5ನೇ ವರ್ಷ
25 ಮನೆಗಳಿಗೆ ಹೋಗಿ ಮಕ್ಕಳಿದ್ದವರ ಮನೆಗೆ ಬೀರಿಸಿ ಬರಬೇಕು. ನಂತರ ಅವರ ಮನೆಯಲ್ಲಿ ಮುತ್ತೈದೆಯರಿಗೆ ಅಕ್ಕಿ, ಅಡಿಕೆ ಬೆಟ್ಟ, ಸಾಧ್ಯವಿದ್ದರೆ ಕಣವನ್ನು ಹಾಕಿ ಉಡಿ ತುಂಬಿ ಬರಬೇಕು. ಹೀಗೆ ಮಾಡುವುದರಿಂದ ಶಿವಪಾರ್ವತಿಯರು ಸಂತೋಷಗೊಂಡು ಈ ರೀತಿ ಬೀರಿಸಿ ಬಂದವರಿಗೆ ಒಳ್ಳೆಯ ಆಯುಷ್ಯವಂತ ಆರೋಗ್ಯವಂತ ಮಕ್ಕಳಾಗುವಂತೆ ಅನುಗ್ರಹ ಮಾಡುತ್ತಾರೆ. ಹೀಗೆ ಸಿರಿಯಾಳ ಷಷ್ಠಿಗೆ ತುಂಬ ಮಹತ್ವವಿದೆ. ಒಳ್ಳೆಯ ಆಯುಷ್ಯವಂತ ಹಾಗೂ ಆರೋಗ್ಯವಂತ ದೀರ್ಘಾಯುಷಿ ಮಕ್ಕಳಾಗಲು ಸಿರಿಯಾಳ ಷಷ್ಠಿ ವ್ರತವನ್ನು ಆಚರಣೆ ಮಾಡಬೇಕು.